ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಒಂದ್ 2 ನಿಮಿಷ ಹೊರಗಡೆ ವೇಟ್ ಮಾಡ್ತೀರಾ? ನಿಮ್ ಹೆಂಡತಿ ಸೀರೆ ನಿಮಗ್ ಕೊಟ್ಬಿಡ್ತೀನಿ. ನೀನು ಕೇಳೋ ಯಾವ ಪ್ರಶ್ನೆಗೂ ನನ್ನ ಹತ್ರ ಸರಿಯಾದ ಉತ್ತರ ಇಲ್ಲ ಕಲ್ಯಾಣಿ. ಆದ್ರೆ ಒಂದು ಮಾತನ್ನು ಮಾತ್ರ ಹೇಳ್ತೇನೆ, ಸಿದ್ದು ಸಂಪದ ಇಬ್ರು ಸಿಕ್ಕರೆ ಅಷ್ಟಕ್ಕೂ ತಪ್ಪು ಯಾರ್ದು ಅಂತ ಗೊತ್ತಾದ ಮರುಕ್ಷಣನೇ ನನಗೂ ನನ್ನ ಮಗುಗೂ ಅನ್ಯಾಯ ಮಾಡಿದವ್ರನ್ನ ಸುಮ್ಮನೆ ಬಿಡೋದಿಲ್ಲ. ಒಂದೊಂದ್ಸಲ ನೀನು ತುಂಬಾ ಒಳ್ಳೆಯವಳು ಅಂತ ನನ್ನ ಮನಸ್ಸು ಹೇಳುತ್ತೆ. ನೀನು ಒಳ್ಳೆಯವಳು ಅಂತ ನಾನು ಅನ್ಕೊಳ್ಳೋ ಅಷ್ಟರಲ್ಲೇ ನಿನ್ ಹೆಂಡತಿ ತುಂಬಾ ಚೆನ್ನಾಗಿದ್ದಾಳೆ ಶೌರ್ಯ. ನೀನೇ ಅವಳನ್ನ ಸೆಲೆಕ್ಟ್ ಮಾಡ್ಕೊಂಡಿಯೋ ಅವಳೇ ನಿನ್ನನ್ನು ಸೆಲೆಕ್ಟ್ ಮಾಡ್ಕೊಂಡ್ಲೋ? ನಿಮ್ಮಿಬ್ಬರನ್ನ ನೋಡ್ತಿದ್ರೆ ಸೀತಾರಾಮನ್ ತರ ಕಾಣ್ತೀರಾ. ಅಯ್ಯೋ ಅಯ್ಯೋ ಅಯ್ಯೋ, ಬಂಗಾರದಂತ ಸೀರೆನ ಸುಟ್ಟು ಹಾಕ್ತಿದ್ಯಲ್ಲೇ ಶೌರ್ಯ. ಏನ್ ಮಾಡಿದಳೆ ನೋಡಿ ಇವಳು. ಶೌರ್ಯ ಶೌರ್ಯ, ಕೇಳಿಸ್ಬೇಡಿ. ಗಂಟ್ಲು ನೋವೋದ್ ಬಿಟ್ರೆ ಬೇರೆ ಏನೂ ಉಪಯೋಗ ಇಲ್ಲ. ನೀವು ಕಿರಿಚ್ಕೊಂಡ ಹಾಗೆ ನಿಮ್ಮ ಮಗ ಬಂದು ಸೀರೆನ ನೋಡಿ ನನಗೆ ಹೊಡೆಯಲ್ಲ. ಏನೇ ನನ್ ಮಗನ್ನೇ ಬದಲಾಯಿಸ್ಬಿಟ್ಯಾ? ನಿಮ್ಮ ಮಗನ್ನ ಬದಲಾಯಿಸೋದಲ್ಲ, ನಿಮ್ಮ ಮಗನೇ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಶೌರ್ಯ ಸುತ್ತಾಕನ್ನ
ಯಾಕಿರಬಹುದು? ಅನವಶ್ಯಕವಾಗಿ ಬೆಂಕಿ ವ್ಯರ್ಥ ಆಗ್ತಿದೆ. ಇದನ್ನ ಉಪಯೋಗಿಸ್ಕೋಬೇಕು. ಏನ್ ಮಾಡ್ಲಿ? ಶೌರ್ಯ, ಕಲ್ಯಾಣಿ, ಎಲ್ಲಿದ್ದೀರಾ? ಎಲ್ಲಿದ್ಯೋ ಶೌರ್ಯ? ಶೌರ್ಯ, ಶೌರ್ಯ, ಕಲ್ಯಾಣ್. ಈಗಷ್ಟೇ ಹೋದ್ನಲ್ಲ, ಮತ್ತೆ ಎಲ್ಲಿದ್ಯಾ ಅಂತ ಕಿರಿಸ್ತಾ ಇದ್ದೀರಾ? ಸೀರೆ ಸುಟ್ಟು ಹೋದ್ರೆ ಹೋಗ್ಲಿ ಅನ್ಕೋಬಹುದು. ಗೋಲ್ಡ್ ಮೆಡಲ್ ಕೂಡ ಸುಟ್ಟು ಹೋಗ್ತಾ ಇದೆ. ನಿನಗ್ ಕೊಟ್ಟ ಸೀರೆನ ಅವನು ಸುಟ್ಟು ಹಾಕ್ದ ಅಂತ ನೀನ್ ಅವ್ನ್ ಗೋಲ್ಡ್ ಮೆಡಲ್ನೇ ಬೆಂಕಿಗೆ ಹಾಕ್ದ? ಅತ್ತೆ, ನಾನು ಸೀರೆ ಮಾತ್ರನೇ ಕೊಟ್ಟೆ. ಗೋಲ್ಡ್ ಮೆಡಲನ್ನ ಸುಡೋ ಅಗತ್ಯ ನನಗಿಲ್ಲ. ಅಂತ ಚೀಪ್ ಕೆಲಸ ನಾನು ಮಾಡೋದು ಇಲ್ಲ. ಮತ್ತೆ ಇನ್ಯಾರಂತ ಕೆಲಸ ಮಾಡ್ತಾರೆ? ಯಾವ ಹೋಗೋ ಕಾಲ ಬಂದಿರೋರು ಸುಟ್ಟಾಕಿದಾರೋ ಏನೋ. ನಾನು ಅಂತ ಗೊತ್ತಾಗಿನೇ ಹೀಗೆ ಹೇಳ್ತಿದ್ದಾಳೆ. ಕಷ್ಟಪಟ್ಟು ಸಂಪಾದಿಸ್ಕೊಂಡಿರೋ ಹೆಸರು, ಉದ್ಯೋಗದ ಬೆಲೆ ಯಾರಿಗಾದ್ರೂ ಗೊತ್ತಿದ್ರೆ ಹೀಗೆ ಸುಟ್ಟಾಕಲ್ಲಮ್ಮ. ಬಿಟ್ಬಿಡು. ನೀವ್ ಯಾರಿಗೆ ಹೇಳ್ತಿದ್ದೀರಾ ಆಫೀಸರ್? ಸುಟ್ಟಾಕಿರೋರ್ಗೆ ಹೇಳ್ತಾ ಇದ್ದೀನಿ. ಶೌರ್ಯ ಇವಳು ಬೈತಾನೆ ಅಂತ ಅನ್ಕೊಂಡ್ರೆ ಇವನು ಸೈಲೆಂಟ್ ಆಗಿ ಹೊರಟೋದ್ನಲ್ಲ. ಆಫೀಸರ್ಗೆ ಕೋಪ ದ್ವೇಷ ನನ್ನ ಮೇಲಲ್ಲ, ಸಂಪದ ಮೇಲೆ. ಅದು ಆಫೀಸರ್ಗೆ ಅರ್ಥ ಆಗಿದ್ದಿನ ನನ್ನ ಮೇಲೆ ಆಫೀಸರ್ ತೋರಿಸೋ ಪ್ರೀತಿನ ನೋಡಿ ನೀವು ತಡ್ಕೊಳ್ಳೋದಿಲ್ಲ. ನಿನ್ ಮುದ್ದಿನ ಹೆಂಡತಿ ಸಂಪದ ಮೀನಾಕ್ಷಮ್ಮನ ಮುದ್ದಿನ ಮಗ ಸಿದ್ದು ಜೊತೆ ಓಡ್ ಹೋಗಿದಳು. ಮೀನಾಕ್ಷಮ್ಮನ ಮುದ್ದಿನ ಮಗ ಸಿದ್ದು ಜೊತೆ ಓಡ್ ಹೋಗಿದಳು. ಕಳ್ತನಕ್ಕೆ ಕಳ್ತನಕ್ಕೆ ಬೀರು ಓಪನ್ ಆಗಿದೆ. ದುಡ್ಡು ಒಡವೆಗಳು ಕಾಣಿಸ್ತಿಲ್ಲ. ಹಲೋ, ಸಿದ್ದು ಸಂಪದ ಇಬ್ಬರ ಬಗ್ಗೆ ಏನಾದರೂ ಗೊತ್ತಾಯ್ತಾ? CCTV ಫುಟೇಜ್ ಚೆಕ್ ಮಾಡಿದೆ ಸರ್. ಅವನು ತುಂಬಾ ಬುದ್ಧಿವಂತ ಇದ್ದಾನೆ ಸರ್. ಚೆಕ್ ಪೋಸ್ಟ್ ಕಡೆಗೆ ಬರ್ದೇನೆ ವಿಲೇಜ್ ಕಡೆಯಿಂದ ಬೆಂಗಳೂರಿಗೆ ಹೋಗಿದ್ದಾನೆ ಸರ್. ಬಟ್ ಒಂದು ಪ್ಲೇಸ್ CC ಕ್ಯಾಮೆರಾದಲ್ಲಿ ನೀವು ಹೇಳಿರೋ ಕಾರ್ ನಂಬರ್ ಕಾಣಿಸ್ತು ಸರ್. ಸೂಪರ್. ಆ ಕಾರ್ ಡೀಟೇಲ್ಸ್ ತಿಳ್ಕೊಂಡ್ರ? ಯಾರ ಹೆಸರಲ್ಲಿದೆ ಅಂತ ಗೊತ್ತಾಯ್ತಾ? ಎಸ್ ಸರ್, ಅದು ಟ್ರಾವೆಲ್ಸ್ ಅವರದ್ದು. ಹೆಸರು ರಫೀಕ್. ಅವನನ್ನ ಎನ್ಕ್ವೈರಿ ಮಾಡಿದ್ರೆ ಫುಲ್ ಡೀಟೇಲ್ಸ್ ಗೊತ್ತಾಗೋ ಚಾನ್ಸಸ್ ಇದೆ ಸರ್. ಗುಡ್. ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಆ ಕಾರ್ ಯಾರ ಹೆಸರಲ್ಲಿ ತಗೊಂಡಿದ್ದಾರೋ ಆ ಡೀಟೇಲ್ಸ್ ಮತ್ತು ಅವರು ಎಲ್ಲಿಗೆ ಹೋಗಿದಾರೋ, ಹೇಗೆ ಹೋಗಿದಾರೋ ನನಗೆ ಗೊತ್ತಾಗಬೇಕು. ಓಕೆ ಸರ್, ರಫೀಕ್ನ ಎನ್ಕ್ವೈರಿ ಮಾಡಿ ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತೀನಿ ಸರ್. ಓಕೆ. ಓಕೆ ಸರ್. ಲೇ ಸಿದ್ದು, ನಮ್ಮನೇಲೆ ಇದ್ಕೊಂಡು ನನಗೆ ಬ್ರೋ ಅನ್ಕೊಂಡು ನನಗೆ ಮೋಸ ಮಾಡ್ತೀಯ. ಸಂಪದ ನನ್ನ ಪ್ರಾಣ ಅಂತ ಗೊತ್ತಿದ್ದು ತಪ್ಪು ಮಾಡಿದ್ಯಾ. ಅಷ್ಟು ಸಾಲದು ಅಂತ ಎಷ್ಟು ಧೈರ್ಯ ಇದ್ರೆ ಮತ್ತೆ ನಮ್ಮನೆಗೆ ಕಳ್ತನ ಮಾಡೋದಕ್ಕೆ ಅಂತ ಬಂದಿದ್ಯಾ.
ನಿನ್ನನ್ನು ಬಿಡಲ್ಲ ಕಣೋ. ನೀನೇನಾದ್ರೂ ಸಿಕ್ಕರೆ ಗನ್ನಲ್ಲಿರೋ ಬುಲೆಟ್ಸ್ ಎಲ್ಲ ನಿನಗೋಸ್ಕರ ಯೂಸ್ ಮಾಡ್ತೀನಿ. ನನಗ್ ಸಿಗಬಾರ್ದು ಅಂತ ದಿನ ದೇವರಿಗೆ ಪೂಜೆ ಮಾಡು. ಸಂಪದ, ನಮ್ಮ ಮನೇಲಿ ರಾಣಿ ಥರ ಇರ್ತಿದ್ ನೀನು ಅವನ ಜೊತೆ ಸೇರ್ಕೊಂಡು ಕೊನೆಗೆ ಕಳ್ತನ ಮಾಡೋದಕ್ಕೂ ರೆಡಿ ಆಗೋದ್ಯಾ? ಹೀಗ್ ಮಾಡೋದಕ್ಕೇನಾ ನೀನು ಅವನ ಜೊತೆ ಹೋಗಿದ್ದು? ನೀನು ಮತ್ತೆ ಮಗುಗೋಸ್ಕರ ಬರ್ತೀಯ ಅಂತ ನನಗಿರೋ ನಂಬಿಕೆ ಹೊರಟೋಗಿದೆ. ನನಗ್ಯಾಕೋ ಆ ಕಳ್ಳತನದ ಹಿಂದೆ ನಿಮ್ಮ ಕೈವಾಡ ಇದೆ ಅನ್ಸುತ್ತೆ. ನಿನ್ನ ನನ್ ಮಗ ಬದಲಾಗ್ಬಿಟ್ಟಿದಾನ ಹೇಗೆ? ಅವನ್ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಗೋಲ್ಡ್ ಮೆಡಲ್ ಸುಟ್ಟು ಹೋದ್ರು ಸೈಲೆಂಟ್ ಆಗಿ ಹೊರಟೋದ. ಮೊದ್ಲಾಗಿದ್ರೆ ಅವಳು ಕೆನ್ನೆಗೆ ಹೊಡಿತಿದ್ದ, ಶಿಕ್ಷೆ ಕೊಡ್ತಿದ್ದ. ಅದನ್ನ ನೋಡಿ ನಮ್ಮಮ್ಮ, ಕಲ್ಯಾಣಿ ದತ್ತು ತಾಯಿ ಅನುಪಮ ಅಳ್ತಾ ಇದ್ರು. ಅದನ್ನ ನೋಡಿ ನಾನು ಆನಂದ ಪಡ್ತಿದ್ದೆ. ಹಾಗಾಗ್ಲಿಲ್ಲ ಅಂದ್ರೆ ಅವಳು ಏನೋ ಮೋಡಿ ಮಾಡಿರ್ಬೇಕು, ಔಷಧಿ ಹಾಕಿರ್ತಾಳೆ. ಒಂದು ಗಂಡಸಿನ ಮನ್ಸು ಬದಲಾಗೋದಿಕ್ಕೆ ಒಂದು ಬಲಹೀನ ಕ್ಷಣ ಸಾಕು ಅಂತಾರಲ್ಲ, ಹಾಗೇನಾದ್ರೂ ನಡೆದಿದ್ಯಾ? ಚಿಚಿ, ನನ್ನ ಮಗ ಅಷ್ಟು ಸುಲಭವಾಗಿ ಬದಲಾಗೋ ಅಂತನಲ್ಲ. ಅವನ ಮನಸ್ಸಲ್ಲಿ ಕಲ್ಯಾಣಿ ಮೇಲೆ ಅಷ್ಟು ದ್ವೇಷನ ಹುಟ್ಟಾಕಿದ್ದೀನಿ. ಆದ್ರೆ ಏನೋ ನಡೀತಾ ಇದೆ. ಅದು ನಡೆಯೋಕ್ಕೂ ಮುಂಚೆ ಆ ಅನುಪಮ ಬೀದಿಗೆ ಬರಬೇಕು. ಬರ್ಸ್ತೀನಿ. ಬಾವಿಲ್ ಬಚ್ಚಿಟ್ಟಿರೋ ಈ ಮನೆ ಗುಟ್ಟನ್ನ ಯಾರೂ ಕಂಡುಹಿಡಿಯಕ್ಕಾಗಲ್ಲ. ತಗೋ, ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಇಲ್ಲಿರ್ಬೇಕು, ಇಲ್ಲ ಅಂದ್ರೆ ತಿಥಿ ಮಾಡ್ಬಿಡ್ತೀನಿ. ಸರಿ ಸರ್, ಬರ್ತೀನಿ. ಇಲ್ಲಿ ರಫಿ ಅಂದ್ರೆ ಯಾರು? ನಾನೇ. ಏನ್ ಸರ್? 2 ಡೇಸ್ ಬ್ಯಾಕ್ ಯಾರಾದ್ರೂ ಬಂದು ಕಾರ್ ತಗೊಂಡಿದ್ರಾ? ತಗೊಂಡಿದ್ರು ಸರ್, ಆದ್ರೆ ಅವ್ರ ಡೀಟೇಲ್ಸ್ ಬೇಕು. ಯಾಕೆ ಸರ್? ಅವರು ನಮ್ಮ ACP ಅವ್ರ ಮನೇಲಿ ಕಳ್ತನ ಮಾಡೋದಕ್ಕೆ ನಿಮ್ ಕಾರ್ ಯೂಸ್ ಮಾಡಿದ್ದಾರೆ. ಅವ್ರು ಸಿಗ್ಲಿಲ್ಲ ಅಂದ್ರೆ ನಿಮ್ಮನ್ನೇ ಒಳಗಡೆ ಹಾಕ್ಬೇಕಾಗತ್ತೆ. ಸರ್ ನನಗೇನು ಗೊತ್ತಿಲ್ಲ. ಅವ್ರ ಕಾರ್ ರೆಂಟಿಗೆ ಕೇಳಿದ್ರು, ರೆಂಟ್ ಕೊಟ್ಟಿದ್ದೆ. ಅವ್ರ ಕಾರ್ನ ಎಲ್ಲೋ ಬಿಟ್ಟು ಹೊರಟೋಗಿದ್ದಾರೆ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಿದೆ. ಅವ್ರ ಕಾರ್ ತಗೋಬೇಕಾದ್ರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೊಟ್ಟಿರ್ತಾರಲ್ವಾ, ಆ ಡೀಟೇಲ್ಸ್ ಎಲ್ಲಿ? ಕೊಟ್ಟಿದ್ದಾರೆ ಸರ್. ಆಧಾರ್ ಕಾರ್ಡ್ ಜೆರಾಕ್ಸ್ ಇದೆ. ಲೈ, ಆ ಸಿಂಗಲ್ ಆಧಾರ್ ಕಾರ್ಡ್ ತಗೊಂಡ್ ಬಾ. ತಗೊಳ್ಳಿ ಸರ್, ಆಧಾರ್ ಜೆರಾಕ್ಸು. ದೇವದಾಸ್ ಸಿಂಗ್, ಮಜ್ನು ಸಿಂಗ? ಹೌದು ಸರ್, ಅವರ ಹೆಸರು ಅದೇ. ನನಗೂ ನೋಡಿದಾಗ ನಗು ಬಂತು, ಆದ್ರೆ ಅದೇ ಅವರ ಹೆಸರಂತೆ ಸರ್. ಅವ್ರ ಬಗ್ಗೆ ನಿಮ್ಮ ಹತ್ರ ಇನ್ನೇನಾದ್ರೂ ಡೀಟೇಲ್ಸ್ ಇದೆಯಾ? ಇಲ್ಲ ಸರ್. ನಿಮಗೆ ದುಡ್ಡು ಹೇಗೆ ಕೊಟ್ರು? ಫೋನ್ ಪೇ, ಗೂಗಲ್ ಪೇ? ಹಾಗೆ ಮಾಡಿದ್ರೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇರುತ್ತೆ ಅಲ್ವಾ? ಅಕೌಂಟ್ ಹಾಕಿ ಅಂದ್ರೆ ಕ್ಯಾಶ್ ಇದೆ ಅಂತ ಕ್ಯಾಶ್ ಕೊಟ್ರು ಸರ್. ಕಳ್ಳ ಹೆಸರು ಇಟ್ಕೊಂಡು ಕಳ್ಳ ಅಡ್ರೆಸ್ ಪ್ರೂಫ್ ಕೊಟ್ರೆ ಕಾರ್ ಕೊಡ್ತೀಯಾ? ನಡಿ ಸ್ಟೇಷನ್ಗೆ. ಸರ್ ನಾನು ಬಿಟ್ಬಿಡಿ ಸರ್. ಮನೇಲಿ ಚಿಕ್ಕ ಮಕ್ಕಳಿದೆ ಸರ್. ಅವತ್ತು ಕುಡಿದ ಮತ್ನಲ್ಲಿ ನೋಡ್ಲಿಲ್ಲ ಸರ್. ಇನ್ನೊಂದ್ಸರಿ ಹೀಗೆ ರಿಪೀಟ್ ಆಯ್ತು ಅನ್ಕೋ, ಸಾಯಿಸ್ಬಿಡ್ತೀನಿ. ಸ್ಟೇಷನ್ಗೆ ಕರ್ದಾಗ ಬಾ. ಬರ್ತೀನಿ ಸರ್. ನಮ್ ಕೈಗೆ ದುಡ್ಡು ಸಿಕ್ತಿದ್ದ ಹಾಗೆ ಶೆಡ್ಯೂಲ್ ನ ಪಕ್ಕಾ ಪ್ಲಾನ್ ಮಾಡ್ಬೇಕು. ಓಕೆ ಸರ್, ಫೋನ್ ಬರ್ತಿದೆ. ಸಿದ್ದು ಫೋನ್ ಮಾಡ್ತಿದ್ದಾನಲ್ಲ, ಮತ್ತೆ 1 ವಾರ ಟೈಮ್ ಕೇಳ್ತಾನೋ ಏನೋ? ನೋ ಸರ್, ಸಿದ್ದು ನೋಡಿದ್ರೆ ತುಂಬಾ ಬುದ್ಧಿವಂತನ ತರ ಕಾಣ್ತಾನೆ. ಹೇಗಾದ್ರೂ ಮನಿ ಅರೇಂಜ್ ಮಾಡಿರ್ತಾನೆ. ರಿಸೀವ್ ಮಾಡಿ. ಹಲೋ ಸರ್, ಎಲ್ಲಿದ್ದೀರಾ? ಮ್ಯಾಟ್ರ್ ಏನು ಅಂತ ಹೇಳು. ಅಮೌಂಟ್ ರೆಡಿ ಸರ್. ಶೂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡೋಣ ಸರ್? ದುಡ್ಡು ರೆಡಿ ಅಂತೆ. ಓಕೆ. ಶೂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡೋಣ ಸರ್? ದುಡ್ಡಿದ್ರೇನೆ ಈ ಪ್ರಪಂಚ ಎಲ್ಲ. ದುಡ್ಡಿದ್ರೆ ಸಾಕು, ಎಲ್ಲಾನು ಬೇಗ ಬೇಗ ಆಗೋಗುತ್ತೆ. ಅಮೌಂಟ್ ತಗೊಂಡ್ ಬಾ ಅಂತೀರಾ? ನಾನು ಸ್ಟೋರಿ ಡಿಸ್ಕಷನ್ ಅಲ್ಲಿದ್ದೀನಿ. ನಾಳೆ ಸಿಗೋಣ. ನೆಕ್ಸ್ಟ್ ಮಂತ್ ಅಂಡಮಾನ್ ಅಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡೋಣ. ಸರಿ ಸರ್. ಅಂದಹಾಗೆ ಲೆಕ್ಕ ಕರೆಕ್ಟ್ ಆಗಿದೆ ತಾನೆ? ನೋ ಸರ್, ಸ್ವಲ್ಪನೂ ಕಮ್ಮಿ ಆಗಿಲ್ಲ. ಓಕೆ, ನಾಳೆ ಆಫೀಸಲ್ಲಿ ಸಿಗೋಣ. ಓಕೆ ಸರ್. ಇವನಿಗೆ ಡೈರೆಕ್ಷನ್ ಮೇಲೆ ಪ್ರೀತಿಗಿಂತ ದುಡ್ಡು ಮೇಲೆ ಹುಚ್ಚ ಅನ್ಸುತ್ತೆ. ಒಳ್ಳೆಯವನಲ್ಲ ಅಂತ್ಯಾ?
ಈಗಿನ ಕಾಲದಲ್ಲಿ ದುಡ್ಡಂದ್ರೆ ಎಲ್ರಿಗೂ ಆಸೆ ಇರುತ್ತೆ ಸ್ಯಾಮ್, ಬಿಡು. ಒಂದ್ಸರಿ ನಿನ್ ಹೀರೋಯಿನ್ ಆಗಿ ಫೇಮ್ ಬಂದ್ರೆ ಇಂಥ ₹1,00,00,000 ಬ್ಯಾಗ್ಗಳು ನಮ್ಮನ್ನು ಹುಡ್ಕೊಂಡು ತುಂಬಾ ಬರುತ್ತೆ. ಹೌದು, ನಾವು ಇಷ್ಟೆಲ್ಲ ಅನ್ಕೋತಿದೀವಿ, ಆದ್ರೆ ₹1,00,00,000 ನಾವು ಕಣ್ಣಾರೆ ನೋಡೇ ಇಲ್ಲ. ಬ್ಯಾಗ್ ಹಾಕಿರೋ ಲಾಕ್ ಓಪನ್ ಮಾಡಿ ನೋಡೋಣ. ಈ ಟೈಮಲ್ಲಿ ಯಾರು? ಹೇಳು ಮಗ. ಏಯ್, ನನ್ನ ಸಿಮ್ಮು ಕಣೋ, ಎಷ್ಟು ದಿನ ಯೂಸ್ ಮಾಡ್ತೀಯ? ಲೋ, ನನಗೆ ಇಂಟರ್ವ್ಯೂ ಕಾಲ್ಸು ನನಗೆ ಆ ನಂಬರ್ಗೆ ಬರುತ್ತೆ ಕಣೋ, ಅರ್ಜೆಂಟಾಗಿ ತಂದು ಕೊಡೋ. ನಾಳೆ ಕೊಡ್ತೀನಿ ಬಿಡೋ. ಲೋ, ನೀನ್ ಯಾವ್ದೋ ಬಿಸ್ನೆಸ್ ಮಾಡೋದಕ್ಕೆ ಅಲ್ವಾ ನನ್ನ ಸಿಮ್ ತಗೊಂಡಿದ್ದು? ಪ್ಲೀಸ್ ಕಣೋ, ತಂದು ಕೊಡೋ. ಇಷ್ಟು ಭಯ ಯಾಕೋ ನಿನಗೆ? ಫ್ರೆಂಡ್ ಅಂದ್ರೆ ನಂಬಿಕೆ ಇರ್ಬೇಕು ಕಣೋ. ನೀನು ನನ್ನನ್ನು ಇನ್ವಾಲ್ವ್ ಮಾಡಬೇಡ ಕಣೋ. ಬಾ, ಸುಮ್ಮನೆ ತಲೆ ತಿನ್ಬೇಡ ಕಣೋ. ಬರ್ತೀನಿ. ಸ್ಯಾಮ್, ಸಂತೋಷ್ಗೆ ಸಿಮ್ ಕಾರ್ಡ್ ಕೊಟ್ಟು ಬರ್ತೀನಿ, ಆಮೇಲೆ ನೋಡೋಣ. ಏನ್ ಮಾಡ್ತಿದ್ದಾರೆ ಅನುಪಮಮ್ಮ? ಎಲ್ಲ ಬಂದಾಗೇನ ಅನುಪಮ? ಬಂದಾಗೇನೇಮ್ಮ, ಎಲ್ಲ ರೆಡಿ ಮಾಡಿದ್ದೀನಿ. ಏನ್ ಪಾರ್ವತಿ ಈ ರಂಗೋಲಿ ಎಲ್ಲ? ಅಂಜನ ಹಾಕಿಸ್ತಿದ್ದೀನ್ರಿ. ಅಂಜನ ಅಂದ್ರೆ ಏನು ಅತ್ತೆ? ಅಂಜನ ಅಂದ್ರೆ ಮಂತ್ರಶಕ್ತಿಯಿಂದ ನಡೆದಿದ್ರ ಬಗ್ಗೆ ತಿಳ್ಕೊಳ್ಳೋದು. ಏನಾದ್ರೂ ವಸ್ತು ಹೋದ್ರೆ, ಏನಾದ್ರೂ ಘಟನೆ ನಡೆದ್ರೆ ಅದು ಯಾಕೆ ನಡೀತು, ಯಾರಿಂದ ನಡೀತು ಅಂತ ಕಣ್ಣಿಗೆ ಕಟ್ಟದಾಗ ಹೇಳ್ತಾರೆ. ಯಾರು ಹೀಗೆ ಹೇಳೋಕ್ಕಾಗತ್ತೆ ಅತ್ತೆ? ಅವ್ರನ್ನ ಏನಂತಾರೆ? ಏನು ಅನ್ನಲ್ಲ, ಅಂಜನನೂ ಇಲ್ಲ, ಎಂಥದ್ದೂ ಇಲ್ಲ. ನನ್ನ ನಂಬಿಸೋದಿಕ್ಕೆ 4 ಮಂತ್ರನ ಓದಿಸಿ ಮಾಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಏನ್ ದಮಯಂತಿ, ಯಾಕೆ ಕಳ್ತನ ಮಾಡಿದೆ? ಇವ್ರಿಗೆ ಹೇಗೆ ಗೊತ್ತಾಯ್ತು ನಾನ್ ಕಳ್ತನ ಮಾಡ್ತೆ ಅಂತ? ಮಾತಾಡು. ನಾನು ಕಳ್ತನ ಮಾಡೋದು ಅಂದ್ರೆ ಏನಮ್ಮ? ಮತ್ತ್ಯಾಕ್ ಭಯ ಪಡ್ತಿದ್ಯಾ? ಕುಂಬಳಕಾಯಿ ಕಳ್ಳನ್ ಹಾಗೆ ಹೆಗ್ಲ್ಯಾಕ್ ಮುಟ್ಕೊಂಡು ನೋಡ್ತಿದ್ಯಾ? ನನಗೆ ಯಾಕೆ ಭಯ? ನನಗೇನು ಭಯ ಇಲ್ಲ. ನೀನು ಕೊಡಬೇಕು ಅನ್ಕೊಂಡು ವಸ್ತುಗಳೆಲ್ಲ ಕಳೆದು ಹೋಗಿದೆ. ಆರೋಪ ನನ್ನ ಮೇಲೆ ಬಂದಿದೆ. ಅದಕ್ಕೆ ನಿಜ ಏನು ತಿಳ್ಕೊಂಡು ಆ ಒಡವೆಗಳು ಎಲ್ಲಿದೆಯೋ ಕಂಡುಹಿಡಿದು ನೀನು ಕೊಡ್ಬೇಕಾಗಿರೋದನ್ನ ನೀನು ಕೊಟ್ಬಿಟ್ಟೋಣ ಅಂತಾನೆ ಈ ಏರ್ಪಾಡು ಮಾಡಿದ್ದೀನಿ ದಮಯಂತಿ. ಇಂಥದನ್ನೆಲ್ಲ ನಾನ್ ನಂಬಲ್ಲ ಅನುಪಮ. ನಿನ್ನ ನಂಬಿಕೆ ಯಾರಿಗ್ ಬೇಕು? ನಾನ್ ನಂಬ್ತಿದ್ದೀನಿ. ಸತ್ಯಾನಂದ ಸ್ವಾಮಿ ಬರ್ತಾರೆ, ಅಂಜನ ಹಾಕ್ತಾರೆ. ಕಳ್ಳ ಯಾರು ಅಂತ ತಿಳ್ಕೊಳ್ಳೋದು ಇಲ್ಲೇ ಗೊತ್ತಾಗ್ಬಿಡುತ್ತೆ. ಅಲ್ಲಿವರೆಗೂ ತಾಳ್ಮೆ ತಗೋ. ಈಗ ಸ್ವಾಮೀಜಿ ಬಂದು ನಾನೇ ಕಳ್ತನ ಮಾಡಿದ್ದೀನಿ ಅಂತ ಹೇಳ್ಬಿಟ್ರೆ ನಮ್ಮಮ್ಮ ನನ್ನ ಬದುಕಕ್ ಬಿಡ್ತಾಳ. ಒಂದು ವೇಳೆ ನಮ್ಮಮ್ಮ ನನ್ನ ಬಿಟ್ರು ನನ್ನ ಮಗ ನನ್ನ ಬದುಕೋಕ್ ಬಿಡ್ತಾನ. ಇಂಥ ಮೂಢನಂಬಿಕೆನ ನೀವಿನ್ನೂ ನಂಬ್ತಾ ಇದ್ದೀರಾ?
ಅವ್ರ ಬಾಯಿಗೆ ಏನ್ ಬರುತ್ತೋ ಅದನ್ನ ಹೇಳ್ಬಿಡ್ತಾರೆ. ಅದನ್ನ ನೀವು ನಂಬ್ತೀರಾ? ನಿಮ್ಮಂಥವರಿಂದಾನೆ ಕಳ್ಳು ಬಾಬಾಗಳು ಕಳ್ಳು ಸ್ವಾಮೀಜಿಗಳು ಹೆಚ್ಚಾಗೋಗಿದ್ದಾರೆ. ಎಲ್ರೂ ಹಾಗೆ ಮಾಡ್ತಾರೆ ಅನ್ಕೊಳ್ಳೋದು ತಪ್ಪು ಶೌರ್ಯ. ತಾತ, ಅಂದ್ರೆ ಈಗ ಬರೋರಿಗೆ ನಿಜವಾಗ್ಲೂ ಅಷ್ಟು ಶಕ್ತಿ ಇದೆ ಅಂತೀರಾ? ಇರುತ್ತಮ್ಮ. ಹಾಗಾದ್ರೆ ದುಡ್ಡು ಒಡವೆಗಿಂತ ಮೊದಲು ಸಿದ್ದು ಸಂಪದ ಎಲ್ಲಿದ್ದಾರೆ ಅಂತ ಹೇಳೋ ಕೇಳಿ ತಾತ. ಅಮ್ಮ, ಸತ್ಯಾನಂದ ಸ್ವಾಮಿ ಬಂದ್ರು.